ಮಾಜಿ ಸಚಿವ ರೇವಣ್ಣಗೆ ಬುದ್ಧಿ ಹೇಳಿದ ದೇವೇಗೌಡರು. ಚನ್ನರಾಯಪಟ್ಟಣ ಕಾರ್ಯಕರ್ತರ ಸಭೆಯಲ್ಲಿ ಆಗಿದ್ದೇನು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಅಪ್ಪ ಯಾವ ಕಾರಣಕ್ಕೂ ಮಕ್ಕಳನ್ನು ಬಿಟ್ಕೊಡೋಕ್ಕಾಗಲ್ಲ. ದೇವೇಗೌಡರಂತೂ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಎಸ್ಪೆಷಲಿ ಕುಮಾರಸ್ವಾಮಿ ಅವರು ತುಂಬ ಸ್ಮಾರ್ಟು ಅಂತ ಹೇಳ್ತಾರೆ. ಆದರೆ ರೇವಣ್ಣ ಅವರು ಒಂಥರ ಶ್ರಮಜೀವಿ, ತುಂಬ ಕೆಲಸ ಮಾಡ್ತಾರೆ, ಅವ್ರು ಅಷ್ಟು ಸ್ಮಾರ್ಟ್ ಅಲ್ಲ ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ 2 ಸಲ ಮುಖ್ಯಮಂತ್ರಿ ಆದ್ರೂ ರೇವಣ್ಣ ಅವರು ಕೇವಲ ಸಚಿವರಾಗಿ ಮಾತ್ರ ಇದ್ದರು. ಈಗ ಅವರು ಮಾಜಿ ಸಚಿವರು, ಹಾಲಿ ಶಾಸಕರು. ಇತ್ತೀಚೆಗೆ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಪಟ್ಟಣದಲ್ಲಿ ನಡೆದಂಥ ಕಾರ್ಯಕರ್ತರ ಸಭೆಯೊಂದರಲ್ಲಿ ದೇವೇಗೌಡರು ರೇವಣ್ಣ ಅವರಿಗೆ ಗದರಿ, ಬೆದರಿಸಿ, ಬೈದು ಎಲ್ಲವೂ ಕೂಡ ಪ್ರೀತಿಯಿಂದ ಮುಂಗೋಪಿತನವನ್ನು ಬಿಟ್ಟು ಮುನ್ನಡೆಯುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ರೇವಣ್ಣ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೋಪ ಅಂತಾರೆ. ಇತ್ತೀಚೆಗಷ್ಟೇ ಭವಾನಿ ರೇವಣ್ಣ ಅವ್ರ ವಿಡಿಯೋ ನೋಡಿರ್ಬೋದು. ಕಾರ್ ಆಕ್ಸಿಡೆಂಟು, ಅವ್ರು ಕೂಗಾಡಿದ್ದು, ಪ್ರಜ್ವಲ್ ರೇವಣ್ಣ ಅವರು ಪ್ರೀತಮ್ ಗೌಡ್ರ ವಿರುದ್ಧ ಆ KDP ಸಭೆನ ಅದು ಯಾವ ಸಭೆಲೆಲ್ಲ ಜೋರಾಗಿ ಮಾತಾಡ್ತಿರ್ತಾರೆ, ಆ ವರ್ಚಸ್ ಬೇಕು ಅಂತ. ರೇವಣ್ಣ ಅವರು ಅಷ್ಟೇ ಜೋರಾಗಿ ಕೂತ್ಗಳಯ್ಯ, ಮಾತಾಡೋದು ಕೇಳಯ್ಯ ಅಂತಿರ್ತಾರೆ. ಆದರೆ ದೇವೇಗೌಡರ ಹೇಳುವ ಪ್ರಕಾರ ಬಾಕಿ ಒಂದಷ್ಟು ಜನ ಸಚಿವರುಗಳಿಗೆ ಹೋಲಿಸಿದರೆ ಅವರೆಲ್ಲರಿಗಿಂತಲೂ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡುವ ನಾಯಕ HD ರೇವಣ್ಣ ಅವರು. ಸ್ವಲ್ಪ ಮುಂಗೋಪಿತನವನ್ನು ಬಿಡಬೇಕು. ಅದನ್ನು ಬಿಟ್ಟು ಜನರ ಜೊತೆ ಬೆರೆತು, ಜನರನ್ನು ಅರಿತು, ಜನರ ಮನವನ್ನು ಮುಟ್ಟೋ ಕೆಲಸವನ್ನು ಮಾಡಿದ್ರೆ ರೇವಣ್ಣ ಅತಿ ದೊಡ್ಡ ನಾಯಕರಾಗ್ತಾರೆ. ಆಬ್ವಿಯಸ್ಲಿ ಸಚಿವರಾಗಿದ್ದಾಯ್ತು, ಇನ್ನೊಂದು CM ಆಗಬೇಕಷ್ಟೇ. ಹೀಗಾಗಿ ದೇವೇಗೌಡರೇ ಹೇಳುವಂತೆ ರೇವಣ್ಣ ಅವರಿಗೆ ಒಂದಷ್ಟು ಮುಂಗೋಪ. ಎಸ್, ಅವ್ರು ಹೇಳಿ ಚನ್ನರಾಯಪಟ್ಟಣದಲ್ಲಿ ನಡೆದ JDS ಕಾರ್ಯಕರ್ತರ ಸಭೆಯಲ್ಲಿ ಭಾಷಣದಲ್ಲಿ ರೇವಣ್ಣ ಕಾರ್ಯವೈಖರಿ ಕುರಿತು ಪ್ರಸ್ತಾಪಿಸಿದ ದೇವೇಗೌಡರು, ರೇವಣ್ಣ ಅವರ ಕೆಲಸಕ್ಕೆ ಯಾವ ಮಂತ್ರಿಯೂ ಸಾಟಿ ಇಲ್ಲ. ಅಂದರೆ ಪ್ರೆಸೆಂಟ್ MLA ಆಗಿದ್ರು ಕೂಡ ಮಿನಿಸ್ಟ್ರಿಗಿಂತ ಜೋರಾಗಿ ಕೆಲಸ ಮಾಡ್ತಾರೆ. ಆದರೆ ರೇವಣ್ಣ ಜನರ ಜೊತೆ ಮಾತನಾಡುವಾಗ ಸ್ವಲ್ಪ ಮುಂಗೋಪವನ್ನು ಪ್ರದರ್ಶಿಸುತ್ತಾರೆ. ಆ ಮುಂಗೋಪವನ್ನು ಬಿಟ್ಟು ರೇವಣ್ಣ ಅವರು ಕೆಲಸವನ್ನು ಮಾಡಬೇಕು ಅನ್ನೋದು ದೇವೇಗೌಡರ ಮನವಿ ಅಥವಾ ಕಿವಿ ಮಾತು ಅಥವಾ ಸೂಚನೆ. ವೀಕ್ಷಕರೇ, ದೇವೇಗೌಡರ ಈ ಸಲಹೆ ರೇವಣ್ಣ ಅವರು ನಿಜನೂ ಮುಂಗೋಪ, ಅದು ಬಿಟ್ಟರೆ ಸೂಪರ್ ಆಗ್ತಾರಾ? ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.